ಹೈಕೋರ್ಟ್ ಆದೇಶ ಮಾಡಿದೆ CM ಅವರು ತನಿಖೆಗೆ, ತಾವೇನು ಹೇಳ್ತೀರಿ? ಸರ್, ರಾಜ್ಯ ರಾಜಕಾರಣದಲ್ಲಿ ಇವಾಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಕೀಯ ವ್ಯಕ್ತಿಗಳಲ್ಲಿ ಪ್ರಮುಖವಾಗಿ 40 ವರ್ಷದ ಸುದೀರ್ಘ ಸಿದ್ದರಾಮಯ್ಯ ಅವರ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯ ಮಾಡಿದಂಥ ಒಬ್ಬ ಶ್ರೇಷ್ಠ ನಾಯಕ ಯಾರಪ್ಪ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳ್ಬೋದು ಸರ್. ಸರ್ವ ಜನಾಂಗದ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ ಇದೊಂದು ಕಪ್ಪು ಚುಕ್ಕೆಗಳಿದೆ ಸರ್. ಅವರೆಲ್ಲ ರಾಜೀನಾಮೆ ಕೇಳ್ತಿದ್ದಾರಲ್ಲ, ಅವರು ಕೇಳ್ತಕ್ಕಂಥ ಎಲ್ಲ ನಾಯಕರು ತಮಗೇನು ಅರ್ಹತೆ ಇದೆ ಅಂತ ಕೇಳ್ತಿದ್ದಾರೆ ಸರ್. ಅದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಅವರು ತಮ್ಮ ಬೆನ್ನು ತಟ್ಕೊಂಡು ಕೇಳಿ ಸರ್. ಇವತ್ತು ನಾವು ಇಂಥ ಸಿದ್ದರಾಮಯ್ಯ ಸಾಹೇಬನಿಗೆ ಇವತ್ತು ದೀನ ದಲಿತರ ನಾಯಕ, ಸರ್ವ ಜನಾಂಗದ ನಾಯಕ, ಭಾಗ್ಯಗಳ ಸರದಾರ ನಾಯಕನಿಗೆ ತಾವೆಲ್ಲ ರಾಜೀನಾಮೆ ಕೇಳ್ತಿದ್ದಾರಲ್ಲ ಸರ್, ಯಾವ ಒಂದು ಅರ್ಹತೆ ಇಟ್ಟುಕೊಂಡು ಕೇಳ್ತಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸರ್. ಇದೆಲ್ಲ ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತು ತಾವೆಲ್ಲ ರಾಜ್ಯಪಾಲರೆಲ್ಲ ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಯಾಕಂದರೆ ಇಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರೆಲ್ಲ 5 ವರ್ಷದ ಸಂಪೂರ್ಣ ಅಧಿಕಾರವನ್ನು ತೊಗೊಂಡು ಹೋಗಿದ್ದಾರೆ ಸರ್, ಮಾಡಿದ್ದಾರೆ. ಅಲ್ಲೆಲ್ಲ ನಾವೆಲ್ಲ ಎಷ್ಟೋ ಯುವಕರಿಗೆ ಬಹುಶಃ ಸರ್, ನಾನು ಒಬ್ಬ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಯಾಗಿ ಹೇಳಬೇಕಪ್ಪ ಅಂತಂದರೆ ಎಷ್ಟೋ ಅಭ್ಯರ್ಥಿಗಳು ಇವತ್ತು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದೆ ಸರ್. ಅದನ್ನೇ ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ ಸರ್. BJP ಸರ್ಕಾರದಲ್ಲಿ ಸರ್ ಎಷ್ಟು ಹುದ್ದೆಗಳನ್ನು ಕರೆದ್ರು, ಎಷ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು, ಎಷ್ಟು ಹಗರಣ ಮಾಡ್ಕೊಂಡ್ರು ನಮಗೆಲ್ಲ ಗೊತ್ತಿದೆ ಸರ್. ಇವಾಗಲೇ ನಾವು ಆಗಲೇ ನೋಡಿ ಸರ್ 545 ಸರ್, ಖಂಡಿತ ಬೇಡ ಸರ್. ಅಂಥ ಒಬ್ಬ ನಾಯಕನಿಗೆ ಹೇಗೆ ಕೊಡ್ಬೇಕಂತ ನಾವು ಕೇಳ್ತೀವಿ ಸರ್. ಹಾಂ,